ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಪ್ಪನ ಜೊತೆ ಕೋಕಮ್ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆಲ್ಲ ಒಳ್ಳೆಯದಾಗುತ್ತದೆ ಸಾರು ಮಾಡಿ ತಿನ್ನಲಿಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ತರಲಿಕ್ಕೆ ಹೋಗ್ತಿದ್ದೇನೆ. ಆಮೇಲೆ ಈಗ ಸಮ್ಮರಿಗೆ ಜ್ಯೂಸ್ ಮಾಡಲಿಕ್ಕೆ ಸಹ ಬೇಕಲ್ಲ, ಅದಕ್ಕೋಸ್ಕರ ಬನ್ನಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡುವ. ನಾನು ನಮ್ಮ ಅಮ್ಮನ ಮನೆಗೆ ಬಂದು ನಿಂತು 3 ವರ್ಷನೇ ಆಗೋಯಿತು. ಅಂದರೆ ಮದುವೆ ಆದಮೇಲೆ ಈಚೆ ಬಂದದ್ದಿಲ್ಲ. ಸೊ ಇವಾಗ 1 ವಾರ ನಿಲ್ಲುವ ಅಂತೇಳಿ ಬಂದಿದ್ದೇನೆ. ಲೆಟ್ಸ್ ಗೋ. ಪಾನು ಮಾತ್ರ ಬಡ್ಲ ಏಕ್ ಬಡ್ಲ ಇರುವ ಪಿಕೋಸಿಟ್ಲತ್ತು. ಓಯ್ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮತ್ತು ಬೆಳಿಗ್ಗೆ ಪುನರ್ಪುಳಿ ಕೊಯ್ಲಿಕ್ಕೆ ಬಂದದ್ದು, ನಮ್ಮ ಮನೆಗೆ ತಗೊಂಡು ಹೋಗುವ ಅಂತ ಹೇಳಿ. ಆದರೆ ಅದು ಗಿಡ ದೊಡ್ಡದಾಗಿದೆ, ಮೇಲಿದೆ. ಮೊದಲು ಸಣ್ಣದಿತ್ತು, ಇದು ದೊಡ್ಡದಾಗಿದೆ, ತೆಗಿಲಿಕ್ಕೆ ಆಗ್ತಿಲ್ಲ. ಸದ್ಯಕ್ಕೆ ಸಿಕ್ಕಿದೆ ಸ್ವಲ್ಪ ಸ್ವಲ್ಪ, ಸಾಕು. ಸುಸ್ತಾಯಿತು. ಓಕೆ, ನೆಕ್ಸ್ಟ್ ಸಿಗ್ತೇನೆ. ಪುನರ್ಪುಳಿ ಅಂದರೆ ಕೋಕಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದ್ರದ್ದು ಜ್ಯೂಸ್ ಮಾಡಿ ಕುಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಅದು ಈ ಸಮ್ಮರಿಗೆ ತುಂಬ ಒಳ್ಳೆಯದು ಕೂಡ, ಸೆಕೆಗೆ ಎಲ್ಲ. ಆಮೇಲೆ ಅದರ ಸಿಪ್ಪೆನ ಒಣಗಿಸಿ ಇಟ್ಟರೆ ಚಳಿಗಾಲಕ್ಕೆ ಅದ್ರ ಸಾಂಬಾರು ಮಾಡಿ ಕುಡಿದ್ರೆ, ಸಾಂಬಾರಲ್ಲ ಸಾರು ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದಾಗ್ತದಂತೆ. ಹಾಗಂತ ನಮ್ಮ ಅತ್ತೆ ಹೇಳಿದರು. ಸೊ ಅದಕ್ಕೆ ಸ್ವಲ್ಪ ತಗೊಳ್ಳುವ ಅಂತೇಳಿ ಬಂದ್ವಿ. ಬಟ್ ಇಲ್ಲೆಲ್ಲ ಫುಲ್ ಕಾಯಿನೇ ಇದೆ, ಅಲ್ಲಾಡಿಸಿದ್ರು ಕೂಡ ಕಾಯಿ ಬೀಳ್ತಿದೆ. ಸೊ ಸಿಕ್ಕಿದಷ್ಟು ತಗೊಂಡು ಹೋಗ್ಬೋದು. ಬಟ್ ಇದು ನಮ್ಮದಲ್ಲ ಗಿಡ, ಆಯಿತಾ. ಅಲ್ಲಿ ಒಂದು ಮನೆ ಕಾಣ್ತದ, ಅಲ್ಲಿ ಅವರದ್ದು. ನಾವು ಸಣ್ಣ ಇರುವಾಗೆಲ್ಲ ಇಲ್ಲಿ ಬಂದು ಹೀಗೆ ಕೈಯಲ್ಲಿ ತೆಗೆದು ತಿಂತಿದ್ವಿ, ಆಯಿತಾ. ಈಗ ಅದಾಗೋದಿಲ್ಲ, ಮರ ದೊಡ್ಡದಾಗಿದೆ, ಎಂತ ಮಾಡೋದು. ಆ ದಿನಗಳೇ ಚೆನ್ನಾಗಿತ್ತು ಅನಿಸ್ತಿದೆ. ಸರಿ, ನೆಕ್ಸ್ಟ್ ಏನಾದರೂ ವಿಷಯ ಇದ್ದರೆ ಹೇಳೋಕ್ಕೆ ಬರ್ತಾನೆ. ನನ್ನ ಅಪ್ಪ ಅಲ್ಲಿ ಹೋಗಿದ್ದಾರೆ, ಮಾವಿನ ಹಣ್ಣು ಬೀಳ್ತದಂತೆ ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ. ನಾನು ಹೋಗಲಿಲ್ಲ. ನೋಡ ಹೋಗುವಲ್ಲ, ಸಿಗ್ತದಂತ ಚೆಕ್ ಮಾಡುವ. ಎಲ್ಲ ಬಜಕ್ರೆ ಎಲ್ಲ ತುಂಬಿದೆ ಇಲ್ಲಿ. ಕೆಳಗೆ ನೋಡ್ಕೊಂಡು ಹೋಗ್ಬೇಕೇನೋ. ಇಲ್ಲಿ ತುಂಬ ವರ್ಷ ಆದಮೇಲೆ ಬಂದಿದ್ದೇನೆ, ತುಂಬ 3 ವರ್ಷ ಆಯ್ತೇನೋ. ಮಂಜೋಟಿ ಬಿದ್ದಿದೆ, ಮಂಜೋಟಿ. ಗೊತ್ತುಂಟ ನಿಮಗಿದು? ಇವಳೆಲ್ಲ ಆಟ ಆಡ್ತಿದ್ಲಪ್ಪ ಸಣ್ಣ ಇರುವಾಗ, ಒಟ್ರಾಶಿ ಅಂತೂ ಕಚ್ಚಿತ್ತು. ಇರುವೆಗಳು ಇದೆ ಇಲ್ಲಿ ನೋಡಿ, ದುಂಬಿ ಹಾರಿ ಹೋಯ್ತದು, ಕಾಣುವುದಿಲ್ಲ. ಅಪ್ಪ ಬಂದರು. ಗೌಳ ಇತ್ಲ फोटोने वीडियो कसले करलते ಹೇಗಿತ್ತೆ ಕೊನೆ ಕಲ್ಲನ್ಸೇನೆ.
ಈ ರಂಜೆ ಹೂಗೆ ಒಂದು ನೆನಪಿದೆ. ನಾನು ಸಣ್ಣ ಇರಬೇಕಾದ್ರೆ ಹಬ್ಬಳ್ಳಿಗೆ ಜೊತೆ ಈ ಹೂ ಕೂಡ ಮಾಲೆ ಮಾಡಿ ಕೊಡ್ತಿದ್ದೆ ಆಯಿತಾ. ಅವರು ನನಗೆ 10 ರೂಪಾಯಿ 20 ರೂಪಾಯಿ ಹೀಗೆ ಕೊಡ್ತಿದ್ರು. ಅದು ನೆನಪಾಯಿತು ಹೇಳುವಂತೇಳಿ ಹೇಳಿದೆ ಅಷ್ಟೇ ಆಯಿತಾ. ಆ್ಯಂಡ್ ಕೋಕಮ್ ನನಗೆ ಇಷ್ಟು ಸಿಕ್ತು. ಇನ್ನೂ ಇದೆ ಬಟ್ ತೆಗಿಲಿಕ್ಕಾಗೋದಿಲ್ಲ, ಮೇಲೆ ಇದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಆಯಿತಾ. ಬಾಯ್.